ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಬಟ್ಲು ಹುಳ್ಳಿಕಾಳಿಂದ ಇದು ರಸ ಮಾಡಿ ತೋರಿಸ್ತೀನಿ ಬನ್ನಿ. ಹುಳ್ಳಿಕಾಳು ರಸ ಮಾಡೋದ್ರಿಂದ ಮಕ್ಕಳಿಗೆ, ದೊಡ್ಡವ್ರಿಗೆ ಶೀತ ನೆಗಡಿ ಆದಾಗೆಲ್ಲ ಹುಳ್ಳಿಕಾಳು ಕಟ್ಟು ತಿಂದರೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ಹುಳ್ಳಿಕಾಳು ನಾನು ಹುರ್ಕೊಂಬಂದು ಬೇಯಿಸೋಕ್ಕಿಡ್ತೀನಿ ಬನ್ನಿ. ನೋಡಿ, ನಾನು ಹುಳ್ಳಿಕಾಳು ಹುರ್ಕೊಂಬಿಟ್ಟು ಇವಾಗ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ತೊಳೆದ್ಬಿಟ್ಟು ಇವಾಗ ನಾವು ಒಂದು ಅರ್ಧ ಚಮಚಷ್ಟು ನೀರು ಹಾಕೋಣ. ನೀರು ಹಾಕಿಬಿಟ್ಟು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಒಂದು 2ರಿಂದ 3 ವಿಸಿಲು ಹೊಡ್ಸೋಣ. ಚೆನ್ನಾಗಿ ಬೇಯಬೇಕಿದು. ಇವಾಗ ಬೇಯಿಸ್ಕೊಂಬರೋಣ ಬನ್ನಿ. ನೋಡಿ, ಹುಳ್ಳಿಕಾಳು ಬೇಯಿದ್ರಾಗೆ ನಾವೊಂದು ಚಿಕ್ಕದಾಗಿ ಮಸಾಲ ಹುರ್ಕೊಂಬರೋಣ. 1 ಸ್ಪೂನು ಜೀರಿಗೆ, 1 ಸ್ಪೂನು ಮೆಣಸು, 1.5 ಸ್ಪೂನಷ್ಟು ಧನಿಯಾ ಕಾಳು, ಸ್ವಲ್ಪ ಕರಿಬೇವು ಸೊಪ್ಪು, ಒಣ ಮೆಣಸಿನ್ಕಾಯಿ. ಇದನ್ನ ಹುರ್ಕೊಂಬಂದು ಆಮೇಲೆ ಬೆಳ್ಳುಳ್ಳಿ ಹಾಕಿ ಒಂದು ಪೇಸ್ಟ್ ಮಾಡ್ಕೋಬೇಕು. ಇವಾಗ ಇದನ್ನು ಹುರಿಯೋಣ ಬನ್ನಿ. ನೋಡಿ, ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಸ್ವಲ್ಪ ಧನಿಯಾ, 1 ಸ್ಪೂನು ಜೀರಿಗೆ, 1 ಸ್ಪೂನು ಮೆಣಸು, ಆಮೇಲೆ ಒಂದು 5 ಒಣ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ. ನೋಡಿ, ಇವಾಗ ಹುರಿದಿರೋದಾಯಿತು. ಇವಾಗ ಸ್ವಲ್ಪ ಇದನ್ನು ತಣ್ಣಗೆ ಆರಕ್ಕೆ ಬಿಟ್ಬಿಟ್ಟು ನಾವು ಸ್ವಲ್ಪ ಬೆಳ್ಳುಳ್ಳಿ ಹಾಕಿಬಿಟ್ಟು ನಾವು ಇದನ್ನು ರುಬ್ಕೊಂಬರೋಣ. ಇವಾಗ ನಾವು ಇದನ್ನು ಆರಕ್ಕೆ ಬಿಡೋಣ. ನೋಡಿ, ಇವಾಗ ತಣ್ಣಗಾಗಿದೆ. ಬೆಳ್ಳುಳ್ಳಿನೇ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಸಿಪ್ಪೆ ಗಿಪ್ಪೆ ಬಿಡ್ಸೋಕ್ಕೆ ಹೋಗಬೇಡಿ. ಇದನ್ನು ನಾವು ಒಂದು ಪೌಡ್ರ್ ಮಾಡ್ಕೊಂಬರೋಣ ಬನ್ನಿ. ನೀರಿಗೀರೇನು ಹಾಕಬಾರ್ದು, ಹಾಗೆ ಪೌಡ್ರ್ ಮಾಡ್ಕೊಂಬರಬೇಕು. ನೋಡಿ, ಈ ಥರ ನಾನು ತರಿತರಿಯಾಗಿ ರುಬ್ಕೊಂಬಂದಿದ್ದೀನಿ. ನೀವು ಇದೇ ಥರ ನೀರು ಹಾಕದೇನೆ ತರಿತರಿಯಾಗಿ ರುಬ್ಕೊಂಬನ್ನಿ. ನೋಡಿ, ಹುಳ್ಳಿಕಾಳು ಬೇಯಿಸ್ಕೊಂಡಿರೋದಾಯಿತು. ಇವಾಗ ನಾನು ಜಾರ್ಗೆ ಹಾಕಿದ್ದೀನಿ. ಇದನ್ನು ನುಣ್ಣಗೆ ನಾವು ಇವಾಗ ಒಂದು ರುಬ್ಕೊಂಬರೋಣ ಬನ್ನಿ. ನೋಡಿ, ಹುಳ್ಳಿಕಾಳು ನಾನು ಇವಾಗ ರುಬ್ಬಿದ್ದೀನಿ. ಇದು ರುಬ್ಬಿರೋ ಹುಳ್ಳಿಕಾಳ್ದು ಅದಕ್ಕೆ ಕಟ್ಟು ತೆಗ್ದಿರೋದು ಇದು. ಇವಾಗ ಇದು ನಾನು ಪೌಡ್ರ್ ಮಾಡ್ಕೊಂಡಿರೋದು. ಇದನ್ನೆಲ್ಲ 3 ಸೇರಿ ಇವಾಗ ರಸಮ್ ಮಾಡೋಣ ಬನ್ನಿ. ಒಂದು ಪಾತ್ರೆ ಇಟ್ಕೊಂಡು ಇವಾಗ ಒಂದು 2-3 ಸ್ಪೂನ್ ಆಗಷ್ಟು ನಾವು ಎಣ್ಣೆ ಹಾಕೋಣ. ನೋಡಿ, 2 ಸ್ಪೂನಷ್ಟು ಎಣ್ಣೆ. ಇವಾಗ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, ಒಂದು 2ರಿಂದ 3 ಒಣ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, ಹಿಂಗು, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು ಟೊಮೊಟೊ ಕಟ್ ಮಾಡಿರೋದು, ಒಂದು ಟೊಮೊಟೊ ಹಾಕೋಣ. ಟೊಮೊಟೊ ಹಾಕಿಬಿಟ್ಟು ಸ್ವಲ್ಪ ಈ ಥರ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ರುಬ್ಬಿಟ್ಬರೋದು ರಸಮ್ದು ಮಸಾಲ ಇವಾಗ ನಾನು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಹಿಂಗೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ಹುಣಸೆ ಹಣ್ಣಿಂದು ಹುಳಿ ಹಾಕಬೇಕು. ನೋಡಿ, ನಾನು ಫಸ್ಟ್ ಹುಣಸೆ ಹಣ್ಣು ನೆನೆ ಇಟ್ಕೊಂಡಿದ್ದೆ, 1 ನಿಂಬೆಹಣ್ಣು ಗಾತ್ರಷ್ಟು. ಇವಾಗ ನಾನು ಹುಳಿ ಹಾಕ್ತಾಯಿದ್ದೀನಿ. ನೋಡಿ, ಹುಣಸೆಹಣ್ಣು ಹುಳಿ ಹಾಕಿ ಸ್ವಲ್ಪ 1 ನಿಮಿಷ ಈ ಥರ ಕುದೀಲಿ. ಕುದ ನಂತರ ನಾವು ಹುಳ್ಳಿಕಾಳು ರುಬ್ಕೊಂಡಿದ್ದೀವಲ್ಲ, ಕಟ್ಟು ಹುಳ್ಳಿಕಾಳು ಎಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಹುಣಸೆಹಣ್ಣು ರಸ ಹಾಕಿದ ನಂತರ ಇದು ಸ್ವಲ್ಪ ಕುದ್ದಿದೆ. ಇವಾಗ ನಾವು ಹುಳ್ಳಿಕಾಳ್ದು ರುಬ್ಕೊಂಬಂದಿದ್ವಲ್ಲ ಅದನ್ನ ಹಾಕೋಣ. ನೋಡಿ, ಇವಾಗ ನಾನು ರುಬ್ಬಿರೋದು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ತೆಳ್ಳಗೆ ಬೇಕು ನೋಡ್ಕೊಂಡ್ಬಿಟ್ಟು ಇದಕ್ಕೆ ಹಾಕಬೇಕು. ನಾನು ಇನ್ನೂ ಸ್ವಲ್ಪ ಜಾರ್ ತೊಳ್ಕೊಂಡ್ಬಿಟ್ಟು ಇದಕ್ಕೆ ಹಾಕ್ತೀನಿ ಬನ್ನಿ. ನೋಡಿ, ಇವಾಗ ನಾನು ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮಗೆ ತೆಳ್ಳಗೆ ಬೇಕಂದ್ರೆ ಇನ್ನೂ ಸ್ವಲ್ಪ ಹಾಕೋಬೋದು. ನಾನು ಸ್ವಲ್ಪ ಗಟ್ಟಿಗಿರಲಿ ಅಂತ ನಾನು ಹಾಕಿದ್ದೀನಿ, ಆದರೆ ಇನ್ನೂ ಸ್ವಲ್ಪ ನೀರು ನಾನು ಹಾಕ್ತಾಯಿದ್ದೀನಿ. ನೋಡಿ, ನಾನು ಸ್ವಲ್ಪ ಗಟ್ಟಿಗೆ ಅನಿಸುತ್ತೆ, ನಾನು ನೀರು ಹಾಕ್ತಾಯಿದ್ದೀನಿ. ರಸಮ್ ಅಂದರೆ ಸ್ವಲ್ಪ ತೆಳ್ಳಗೆ ಇರಬೇಕು. ತೆಳ್ಳಗಿದ್ರೇ ರಸಮ್ ಅನ್ಸೋದು, ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಈ ಥರ ಇದು ಸ್ವಲ್ಪ ಕುದೀಲಿ. ನೋಡಿ, ಇವಾಗ ರಸಮ್ ಚೆನ್ನಾಗಿ ಕುದೀತೈತಿ. ಇವಾಗ ನಾವು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ. ನಾನು ಹುಳ್ಳಿಕಾಳು ಬೇಯಕ್ಕೆ ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ನಾನು ಚೆನ್ನಾಗಿ ತಿರುಗಿಬಿಟ್ಟು ಇದನ್ನೇ ಸ್ವಲ್ಪ ಕುದ ನಂತರ ನಾನು ಒಂದು ಬಟ್ಲಿಗೆ ಹಾಕಿ ತೋರಿಸ್ತೀನಿ. ಆದರೆ ಈ ಹುಳ್ಳಿಕಾಳು ರಸಮ್ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಮಕ್ಕಳಿಗೆ ತುಂಬ ಒಳ್ಳೆಯದು, ಗ್ಯಾಸ್ಟ್ರಿಕ್ ಆಗೋಲ್ಲ, ಸುಸ್ತಾಗಲ್ಲ. ಈ ಹುಳ್ಳಿಕಾಳು ಪಲ್ಯ ಆಗಿರ್ಬೋದು, ಸಾಂಬಾರಾಗಿರ್ಬೋದು, ರಸಮ್ ಆಗಿರ್ಬೋದು, ಎಲ್ಲ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಈ ಹುಳ್ಳಿಕಾಳು ರಸಮ್ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ
ಇದು ಸ್ವಲ್ಪ ಕುದ ನಂತರ ಇದು ರೆಡಿಯಾಗಿದೆ. ನಾನು ಒಂದು ಬಟ್ಲಿಗೆ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ. ಇದು ಚೆನ್ನಾಗಿ ಬೇಯಿಸ್ಕೋಬೇಕು, ಈ ನೊರೆ ಎಲ್ಲ ಹೋಗೋವರೆಗೂ. ಇದು ಬೆಂದ ನಂತರ ನೀವು ಅನ್ನದ ಜೊತೆ ಹಾಕೊಂಡು ರಸಮ್ ಒಂದು ಹಪ್ಪಳ ಇಟ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದು ಹುಳ್ಳಿಕಾಳು ರಸಮ್ ಹೇಗಿರುತ್ತೆ ಅಂತ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಹುಳ್ಳಿಕಾಳು ರಸಮ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.